ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ತನ್ನ ಅಮ್ಮನೊಂದಿಗೆ ವಾಸಿಸುತ್ತಿದ್ದ. ರವಿಯ ತಂದೆ ಅವನು ಚಿಕ್ಕವನಾಗಿದ್ದಾಗಲೇ ನಿಧನರಾಗಿದ್ದರು. ಮನೆಯ ಎಲ್ಲ ಜವಾಬ್ದಾರಿಯನ್ನು ಅಮ್ಮನೇ ಹೊತ್ತಿದ್ದಳು. ದಿನವಿಡೀ ಕೂಲಿ ಕೆಲಸ ಮಾಡಿ ಬಂದರೂ ಮಗನ ಮುಖದಲ್ಲಿ ನಗು ಕಾಣಬೇಕು ಎನ್ನುವುದು ಅವಳ ದೊಡ್ಡ ಆಸೆ. ನೀನು ಚೆನ್ನಾಗಿ ಓದಿ ದೊಡ್ಡವನಾಗಬೇಕು, ಅದೇ ನನ್ನ ಕನಸು ಎಂದು ಅಮ್ಮ ಯಾವಾಗಲೂ ಹೇಳುತ್ತಿದ್ದಳು. ಅಮ್ಮನ ಕಷ್ಟವನ್ನು ಅರಿಯದ ರವಿ ಕೆಲವೊಮ್ಮೆ ಕೋಪದಿಂದ ಮಾತನಾಡುತ್ತಿದ್ದ. ಆದರೆ ಅಮ್ಮ ಎಂದಿಗೂ ಬೇಸರ ಪಡದೆ ಅವನಿಗೆ ಪ್ರೀತಿಯಿಂದ ಊಟ ಮಾಡಿಸಿ ಅವನ ಭವಿಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ವರ್ಷಗಳು ಕಳೆದವು. ರವಿ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆದು ನಗರಕ್ಕೆ ಹೋದ. ಕೆಲಸದ ಒತ್ತಡದಲ್ಲಿ ಅಮ್ಮನಿಗೆ ಕರೆ ಮಾಡುವುದು ಕಡಿಮೆಯಾಯಿತು. ಆದರೆ ಅಮ್ಮ ಪ್ರತಿದಿನ ಮಗನಿಗಾಗಿ ಕಾಯುತ್ತಲೇ ಇದ್ದಳು. ಒಂದು ದಿನ ಊರಿನಿಂದ ಕರೆ ಬಂತು. ಅಮ್ಮನ ಆರೋಗ್ಯ ತುಂಬ ಹದಗೆಟ್ಟಿತ್ತು. ರವಿ ತಕ್ಷಣ ಊರಿಗೆ ಬಂದ. ಹಾಸಿಗೆ ಮೇಲೆ ಮಲಗಿದ್ದ ಅಮ್ಮನ ಕೈ ಹಿಡಿದು, ಅಮ್ಮ, ನನ್ನನ್ನು ಕ್ಷಮಿಸು, ನಿನ್ನ ಪ್ರೀತಿಯ ಬೆಲೆ ನನಗೆ ಈಗ ಅರ್ಥವಾಗಿದೆ ಎಂದು ಕಣ್ಣೀರಿಟ್ಟ. ಅಮ್ಮ ಸಣ್ಣ ನಗುವಿನೊಂದಿಗೆ, ನನ್ನ ಮಗ ಸಂತೋಷವಾಗಿದ್ದರೆ ಸಾಕು ಎಂದು ಹೇಳಿ ಅವನ ತಲೆಯ ಮೇಲೆ ಕೈ ಇಟ್ಟಳು. ಆ ಕ್ಷಣದಲ್ಲಿ ರವಿಗೆ ಅರ್ಥವಾಯಿತು, ಜಗತ್ತಿನಲ್ಲಿ ಯಾವುದೇ ಪ್ರೀತಿಯು ಅಮ್ಮನ ಪ್ರೀತಿಗೆ ಸಮಾನವಲ್ಲ. ಹಣ, ಹುದ್ದೆ, ಯಶಸ್ಸು ಎಲ್ಲವನ್ನೂ ಮತ್ತೆ ಪಡೆಯಬಹುದು, ಆದರೆ ಅಮ್ಮನ ಪ್ರೀತಿ ಮತ್ತು ಅವಳ ಸಾನ್ನಿಧ್ಯವನ್ನು ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಗೆಳೆಯರೇ, ಪ್ರತಿಯೊಬ್ಬರ ಜೀವನದಲ್ಲಿ ಅಮ್ಮನ ಪ್ರೀತಿ ಅಮೂಲ್ಯ. ಅವಳು ನಮ್ಮ ಜೊತೆಯಲ್ಲಿರುವಾಗಲೇ ಅವಳನ್ನು ಪ್ರೀತಿಸಿ, ಗೌರವಿಸಿ, ಸಮಯ ನೀಡಿ. ಸ್ನೇಹಿತರೆ, ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.